ಮಾತಾ ಕೆ ಸಿದ್ದಾಪುರದ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ಬಂಧುಗಳು ಮತ್ತು ಕಾರ್ಯಕರ್ತರಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆವು. ಈ ಚುನಾವಣೆ ಇದೊಂದು ಸಾಮಾನ್ಯ ಚುನಾವಣೆ ಅಲ್ಲ. 7ನೇ ತಾರೀಕು ಬರುವಂತಹ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾದಂತ ವಿಷಯದ ನೆಲೆಗಟ್ಟಿದೆ ಅನ್ನೋದನ್ನು ತಮ್ಮ ಮೂಲಕ ವಿನಂತಿ ಮಾಡಲಿಕ್ಕೆ ಬಂದೆವು. ಒಂದು ಮಾತನ್ನು ತಾವೆಲ್ಲ ಗಮನಿಸಬೇಕು. ಯಾರಿಗೋಸ್ಕರ ಓಟು, ಯಾಕಾಗಿ ಓಟು ಅನ್ನುವಂತ ಚರ್ಚೆಗಳು ರಾಜಕೀಯ ವಿಶ್ಲೇಷಣೆಯಲ್ಲಿ ಬಂದಾಗ ಭಾರತದ 146 ಕೋಟಿ ಜನರನ್ನ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಬಲ್ಲಂತ ಸಮರ್ಥ ವ್ಯಕ್ತಿಯೊಬ್ಬ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕೆ ಈ ಚುನಾವಣೆ ನಡೆಯುತ್ತೆ. ಗಡಿಯನ್ನ ಭದ್ರಗೊಳಿಸಿ ಭಯೋತ್ಪಾದಕರು ಈ ನಾಡಿಗೆ ತಂಟೆ ಮಾಡದಂತೆ ಭಯೋತ್ಪಾದಕರನ್ನ ನಿಗ್ರಹ ಮಾಡುವ ಕಾರಣಕ್ಕೋಸ್ಕರ ಈ ಚುನಾವಣೆ ನಡೆಯುತ್ತೆ. ಒಂದು ಕಾಲದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಗಳು ಹೇಗಿತ್ತು ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ಭಾರತ ದೇಶ ಆರ್ಥಿಕವಾಗಿ ಕಂಗೆಟ್ಟು ಹೋಗಿದ್ದಂತ ದಿನಗಳಿದ್ದವು. ಭಾರತದ ಚಿನ್ನವನ್ನ ವಿಮಾನದ ಮೂಲಕ ವಿದೇಶಕ್ಕೆ ಅಡ ಇಟ್ಟಿತ್ತು ನನ್ನ ಭಾರತ. ನಾನು ಆವಾಗ ಯಾರು ಪ್ರಧಾನಿ ಆಗಿದ್ರು, ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಒಂದು ಕಾಲದಲ್ಲಿ ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟಿತ್ತು ನನ್ನ ಭಾರತ ಆರ್ಥಿಕವಾಗಿ ಸೋತಾಗ. ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ 10 ವರ್ಷಗಳ ನಂತರ ಒಂದು ಕಾಲದಲ್ಲಿ ಚಿನ್ನ ಇಡಟ್ಟಂತ ಭಾರತ ಇವತ್ತು ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಡುವಂತ ಭಾರತ ಆಗಿ ಪರಿವರ್ತನೆ ಆಯಿತು. ಆ ಹಿನ್ನೆಲೆಯಲ್ಲಿ ತಾವು ಗಮನಿಸಬೇಕಾದಂತ ಅವಶ್ಯಕತೆಗಳಿದೆ. ಇವತ್ತು ಕಾಂಗ್ರೆಸ್ ಪಕ್ಷದವರ ಅಪಪ್ರಚಾರದಲ್ಲಿ ತೊಡಗಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ನಾನು ಸಿದ್ದರಾಮಯ್ಯನವರ ಎದುರು ಈ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವರಿಗೆ ಕೇಳಿದೆ, ಸಿದ್ದರಾಮಯ್ಯನವರೇ 10 ಕೆಜಿ ಅಕ್ಕಿ ಬೇಕೋ ಬೇಡೋ ಅಂತ ಕೇಳಿದವ್ರು ನೀವು ತಾನೇ. 10 ಕೆಜಿ ಅಕ್ಕಿ ಬೇಕೋ ಬೇಡ ಅಂತ ಜನರಿಗೆ ಕೇಳಿದ್ರಿ, ಒಂದು ಕಾಳಕ್ಕಿ ಕೊಟ್ಟಿಲ್ಲ. ನಾನು ನಿಮ್ಗೆ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇರುವುದೇನಂತ ಹೇಳಿದ್ರೆ ಒಂದು ಕಾಳಕ್ಕಿ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನು ಉಚಿತವಾಗಿ ಕಳಿಸಿಕೊಡುತ್ತೆ. ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ, ಮತ್ತೊಮ್ಮೆ ಪುನರಪಿ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು 1ನೇ ತಾರೀಕಿಂದ 5ನೇ ತಾರೀಕಿನ ಒಳಗೆ 22 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಉಚಿತವಾಗಿ ಬಡವರಿಗೆ 5 ಕೆಜಿ ಅಂತ ಹಚ್ಚಿ ಅಂತ ಹೇಳಿ ಕಳಿಸಿಕೊಡ್ತಾ ಇದೆ. ಅದನ್ನು ಹಂಚಿದ್ದು ಬಿಟ್ಟರೆ 5.5 ಕೆಜಿ ಕೊಟ್ಟಿಲ್ಲ. 5.5 ಕೆಜಿ ಕೊಡ್ಲಿಕ್ಕೆ ಆಗಿಲ್ಲ. 10 ಕೆಜಿ ಅಕ್ಕಿ ನಾನು ಕೊಡ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. 10 ಕೆಜಿ ಕೊಟ್ಟರೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಅಕ್ಕಿ ಸೇರಿ 15 ಕೆಜಿ ಆಗಬೇಕಾಗಿತ್ತು. ಆದ್ರೆ 5 ಕೆಜಿಗೆ ಒಂದು ಕಾಳು ಸೇರಿಸಿ ಕೊಟ್ಟಿಲ್ಲ. 170 ರೂಪಾಯಿ ಹಾಕ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ನಮ್ಮೂರಿನ ಗ್ರಾಮದಲ್ಲಿ ಸರ್ವೆ ಮಾಡಿ ನೋಡಿದೆ, 60% ಜನರ ಅಕೌಂಟಿಗೆ ಹಣವೇ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ಜನರಿಗೆ ಸುಳ್ಳು ಹೇಳಬಾರದು ಅಂತೇಳಿ ವಿನಂತಿ ಮಾಡ್ಲಿಕ್ಕೆ ಬಂದೆ. ನಾನು ಗೋಪಾಲ್ ಪೂಜಾರಿ ಕಾಂಗ್ರೆಸ್ಸಿನ ಮುಖಂಡರಿಗೆ ವಿನಂತಿ ಮಾಡ್ತೇನೆ, ಗೋಪಾಲ್ ಪೂಜಾರ್ರೆ ಸುಳ್ಳು ಹೇಳಿದ್ದು ಯಾರು ಸುಳ್ಳು ಹೇಳಿದ ಅಕ್ಕಿ ಕೊಡ್ತೇನೆ ಅಂತೇಳಿ ಅಂತ ಒಂದ್ಸರ್ತಿ ನೆನಪು ಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ಲಿಕ್ಕೆ ಬಂದೆ. ಬಂಧುಗಳೇ, ಈ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡಬೇಕು. ಒಂದು ಕಾಲದಲ್ಲಿ 500 ವರ್ಷಗಳ ಕೆಳಗೆ ಶ್ರೀರಾಮ ಮಂದಿರವನ್ನು ಕನಸು ಕಾಣ್ತಾ ಇದ್ದೇವೆ ನಾವು. ಯೋಚನೆ ಮಾಡಿದ್ದೀರಾ 500 ವರ್ಷದ ಕೆಳಗೆ ರಾಮ ಮಂದಿರವನ್ನು ನಿರ್ನಾಮಗೊಳಿಸಿ ಬಾಬರಿ ಮಸೀದಿಯನ್ನು ಅವತ್ತು ಬಾಬರ ಕಟ್ಟಿ ಹೋದ. ಅದನ್ನು ಮುಕ್ತಿ ಮಾಡಲಿಕ್ಕೆ ಆಗಿಲ್ಲ. ಸರಿವು ನದಿಯಲ್ಲಿ ಹಿಂದೂಗಳ ಹೆಣ ತೇಲಿ ಹೋಯಿತು, ರಕ್ತದ ಓಕುಳಿ ಆಯಿತು. ಆದ್ರೆ ರಾಮ ಜನ್ಮಭೂಮಿಗೆ ವಿಮೋಚನೆ ಸಿಗ್ಲಿಲ್ಲ. ಒಂದು ಕಾಲದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೇಳ್ತಾ ಇದ್ದೆವು, ರಾಮನ ಪಾದದ ಮೇಲಾಣೆ ಮಂದಿರ ಅಲ್ಲೇ ಕಟ್ಟುವೆವು ಅಂತೇಳಿ. ಒಂದು ಕಾಲದಲ್ಲಿ ರಾಮನ ಪಾದದ ಮೇಲಾಣೆ ಮಂದಿರ ಬಲ್ಲಿ ಕಟ್ಟುವೆವು ಅಂತ ಹೇಳ್ತಾ ಇದ್ದೆವು. ನಮ್ಮ ಕೈಯಲ್ಲಿ ಆಗಿಲ್ಲ, ನಾವೆಲ್ಲ ಅಸಹಾಯಕರಾಗಿದ್ದೇವೆ, ನಮ್ಮ ಕೈಯಲ್ಲಿ ಅಧಿಕಾರ ಆಗಿಲ್ಲ. ಆದ್ರೆ ರಾಮ ಭಕ್ತನೊಬ್ಬ, ದೇಶಭಕ್ತನೊಬ್ಬ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಈಗ ಹೇಳ್ತಾ ಇದ್ದೇವೆ ರಾಮನ ಪಾದದ ಮೇಲಾಣೆ ಮಂದಿರ ಅಲ್ಲೇ ಕಟ್ಟಿದೆವು ಅನ್ನುವಂತ ಮಾತುಗಳನ್ನು ಹೇಳಲಿಕ್ಕೆ ನಮಗೆ ಅವಕಾಶ ಆಯ್ತು. ಇದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಲ್ವೇನೋ? ಆ ಕಾರಣಕ್ಕೆ ಬಂಧುಗಳೇ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಿದ್ದಾಪುರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೇರಿಗಳಲ್ಲಿ ಹೋಗಿ ಹೇಳಿದ್ರಂತೆ ಬಿಜೆಪಿ ಅವರು ಬಂದರೆ ಸಂವಿಧಾನಕ್ಕೆ ಗಂಡಾಂತರ ಇದೆ ಅಂತ ಹೇಳಿ. ನಾನು ಕಾಂಗ್ರೆಸ್ಸಿನ ಗೆಳೆಯರಿಗೆ ಮತ್ತು DSS ಎಲ್ಲ ಪ್ರಮುಖರಿಗೆ, ಪರಿಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರಿಗೆ, ಎಲ್ಲ ದಲಿತ ಮುಖಂಡರಿಗೆ ಈ ವೇದಿಕೆ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ, ಯಾರು ಸಂವಿಧಾನಕ್ಕೆ ವಿರೋಧಿಗಳು? ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವತ್ರಿಕವಾಗಿ ಏನು ಹೇಳಿದ್ರು ಅಂತ ಹೇಳಿದ್ರೆ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತಷ್ಟು ಬಲ ಕೊಡ್ತದೆ ಅನ್ನುವಂತಹ ಮಾತು ಹೇಳಿದ್ರು. ಮತ್ತಷ್ಟು ಬಲ ಕೊಡ್ತೇವೆ. ಯೋಚನೆ ಮಾಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳು. ಒಂದು ಕಾಲದಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಾಂಗ್ರೆಸ್ ಮಾಡಿರುವಂತಹ ಅನ್ಯಾಯವನ್ನು ನೆನಪು ಮಾಡಿಕೊಳ್ಳಿ. ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನು ನೆನಪು ಮಾಡಿಕೊಳ್ಳಿ. ದಿಲ್ಲಿಯ ಮಹಾನಗರದಲ್ಲಿ ಕಾಂಗ್ರೆಸ್ಸಿನ ಅನೇಕ ಮುಖಂಡರು ಸೇರಿದಂತೆ ರಾಷ್ಟ್ರೀಯ ನಾಯಕರಿಗೆ ಅವರ ಪಾರ್ಥಿವ ಶರೀರಕ್ಕೆ ದಫನ ಮಾಡಿ ಸ್ಮಾರಕಗಳನ್ನು ನಿರ್ಮಾಣ ಮಾಡಲಿಕ್ಕೆ 10 ಎಕರೆ 20 ಎಕರೆ 50 ಎಕರೆ 100 ಎಕರೆ ಜಾಗವನ್ನು ಕೊಟ್ರಿ. ನಮ್ಮ ಆಕ್ಷೇಪಗಳಿಲ್ಲ, ಯಾರಿಗೆ ಬೇಕಾದ್ರೂ ಕೊಡಿ, ದೊಡ್ಡವರು. ಆದ್ರೆ ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅವರ ಪಾರ್ಥಿವ ಶರೀರವನ್ನ ಸಂಸ್ಕಾರ ಮಾಡಲಿಕ್ಕೆ 10 ಅಡಿ ಜಾಗ ಕೊಟ್ಟಿಲ್ಲ. ನೆನಪಿರಲಿ ದಲಿತ ಬಂಧುಗಳಿಗೆ, 10 ಅಡಿ ಜಾಗ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ದಿಲ್ಲಿಯಿಂದ ಮುಂಬೈಗೆ ಸಾಗಿಸುವಂತ ಕಾಂಗ್ರೆಸ್ ಕೃತ್ಯಕ್ಕೆ ತೊಡಗಿತ್ತು. ಯಾರು ಕೊಟ್ಟವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಟ್ಟವರು ಯಾರು? ದಲಿತ ಮುಖಂಡರು ಯೋಚನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಈ ವೇದಿಕೆ ಮೂಲಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚುನಾವಣೆಗೆ ನಿಂತಾಗ ಅವರ ಎದುರು ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ನಿಲ್ಲಿಸಿ ಅವರನ್ನು ಸೋಲಿಸಿದವರು ಕಾಂಗ್ರೆಸ್ ಅಲ್ವೇನೋ? ಅಲ್ಲ ಅಂತೀರಾ? ಅವರಿಗೆ ಏಜೆಂಟ್ ಆಗಿದ್ದವನು ಜನಸಂಘದ ಕಾರ್ಯಕರ್ತ. ಅವರಿಗೆ ಏಜೆಂಟ್ ಆಗಿದ್ದವನು ಜನಸಂಘದ ಕಾರ್ಯಕರ್ತ. ಗಮನಿಸಬೇಕು. ಭಾರತೀಯ ಜನತಾ ಪಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಏನ್ ಮಾಡ್ತು ಅಂತ ಕೇಳಿದ್ರಂತೆ. ನಾನು ನಿಮ್ಮಲ್ಲಿ ಉತ್ತರ ಕೊಡಬೇಕು. ನಾನೇ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ. ನನ್ನ ಇಲಾಖೆಯಲ್ಲಿ 28,000 ಕೋಟಿ ರೂಪಾಯಿ ಇತ್ತು. ಎಲ್ಲ ದಲಿತ ಮುಖಂಡರು ಬಂದ್ರು. ಸ್ವಾತಂತ್ರ್ಯ ಬಂದು ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಯಾರು ನ್ಯಾಯ ಕೊಟ್ಟಿಲ್ಲ. ನಮ್ಮ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚು ಮಾಡಬೇಕಂತ ಹೇಳಿದಾಗ ಕೋಟ ಶ್ರೀನಿವಾಸ ಪೂಜಾರಿ ಅನ್ನುವಂಥ ಸಮಾಜ ಕಲ್ಯಾಣ ಮಂತ್ರಿ ಬೊಮ್ಮಾಯಿ ಸರ್ಕಾರದಲ್ಲಿದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯವರು ಹೆಚ್ಚು ಕೊಟ್ಟಿದ್ದೆ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ಗೊತ್ತಿರಬೇಕು. ಆದ್ರೆ ಕಾಂಗ್ರೆಸ್ ಏನ್ ಮಾಡ್ತು? ಕಾಂಗ್ರೆಸ್ ಏನ್ ಮಾಡ್ತು? ಸಿದ್ದರಾಮಯ್ಯ ಏನ್ ಮಾಡ್ತು? 25,000 ಕೋಟಿ ದಲಿತರಿಗೋಸ್ಕರ, ಅವರ ಶಾಲೆಗೋಸ್ಕರ, ಅವರ ಶಿಕ್ಷಣಕ್ಕೋಸ್ಕರ, ಅವರ ಬದುಕಿಗೋಸ್ಕರ, ಅವರ ಮನೆಗೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ 25,000 ಕೋಟಿ ಇಟ್ಟಂತ ಹಣವನ್ನ ದಲಿತ ಬಂಧುಗಳಿಗೆ ಇಟ್ಟಿರುವಂತಹ ಕಾನೂನುಬದ್ಧವಾದಂತಹ ಮೀಸಲಾತಿ ಹಣವನ್ನು ತೆಗೆದು ಗ್ಯಾರಂಟಿಗೆ ಉಪಯೋಗಿಸಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ ಅಲ್ವೇನೋ? ಯಾರಿಗೆ ದಲಿತರಿಗೆ ಅನ್ಯಾಯ ಮಾಡಿದ್ದು? ಯೋಚನೆ ಮಾಡಿ ಮತ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ದಲಿತ ಬಂಧುಗಳಿಗೆ. ಮೊನ್ನೆ ಕಾಂಗ್ರೆಸ್ಸಿನ ಮುಖಂಡರು ಹೇಳಿದ್ರಂತೆ ಏನು ಮಾಡಿದ್ದಾರೆ ಮೀನುಗಾರರಿಗೆ ಅಂತ ಹೇಳಿ. ಸಿದ್ದಾಪುರದಲ್ಲಿ ಮೀನುಗಾರರು ಕಡಿಮೆ ಆದ್ರೂ ಒಂದ್ಸರ್ತಿ ಕೇಳಿ. ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ಮತ್ಸ್ಯ ಸಂಪತ್ತನ್ನ ರಾಶಿ ಹಾಕಿ ತೆಗೆದುಕೊಂಡು ಬನ್ನಿ, ಅದಕ್ಕೋಸ್ಕರ 20,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ನಾನು ಮೀನುಗಾರಿಕೆ ಮಂತ್ರಿ ಆಗಿದ್ದಾಗ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮೀನುಗಾರಿಕೆ ಮಂತ್ರಿ ಆಗಿದ್ದೆ. ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ 4 ಲಕ್ಷ ಟನ್ ಮೀನು ಹಿಡಿತಾ ಇದ್ದೇವೆ ವರ್ಷಕ್ಕೆ. 4 ಲಕ್ಷ ಟನ್. ಯಾರಾದ್ರೂ ಗೊತ್ತಿದ್ದವ್ರು ಕೇಳಬೇಕು. ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ 20,000 ಕೋಟಿ ಉಪಯೋಗಿಸಿಕೊಂಡು ಕರ್ನಾಟಕದ ಕರಾವಳಿಯಲ್ಲಿ 12 ಲಕ್ಷ ಟನ್ ಮೀನು ಹಿಡಿತಾ ಇದ್ದೇವೆ. 12 ಲಕ್ಷ ಟನ್ ಮೀನು. ಅಲ್ಲ ಅಂತೀರಾ? ಯಾರಾದ್ರೂ ಹೇಳಿ. ಹಿಂದುಳಿದ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ, ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ ಸಾಮಾಜಿಕ ಒಂದಂತ ನ್ಯಾಯ ಕೊಟ್ಟಿರುವಂತಹ ಸರ್ಕಾರ ನಮ್ಮದು. ನಾನು ಪುನಃ ಕಾಂಗ್ರೆಸ್ ಮುಖಂಡರಿಗೆ ಹೇಳ್ತೇನೆ, ನಾರಾಯಣ ಗುರುಗಳ ನಿಗಮವನ್ನು ಸ್ಥಾಪನೆ ಮಾಡುತ್ತೆ ಯಾರು? ಒಂದ್ಸರ್ತಿ ಯೋಚನೆ ಮಾಡಿ ನೋಡಿ. ನಾರಾಯಣ ಗುರುಗಳ ಹೆಸರಿನಲ್ಲಿ ಓಟ್ ತಗೊಂಡು ಬಿಟ್ರೆ, ಮೊನ್ನೆ ಅನೇಕ ಮಂತ್ರಿಗಳು ಬಂದು ಹೇಳಿದ್ರಂತೆ ಕಾಂಗ್ರೆಸ್ ಇದ್ರೆ ನಾರಾಯಣ ಗುರುಗಳಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ನಾರಾಯಣ ಗುರುಗಳ ಹೆಸರಿನಲ್ಲಿ ನಿಗಮವನ್ನು ರಚನೆ ಮಾಡಿದ್ದೆ ಕೋಟ ಶ್ರೀನಿವಾಸ ಪೂಜಾರಿ, ಬೇರೆ ಯಾರು ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಾರಾಯಣ ಗುರು ನಿಗಮ ಸ್ಥಾಪನೆ ಮಾಡಿದವನು ನಾನೇ. ನಾರಾಯಣ ಗುರು ಹೆಸರಿನಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿದೆವು. ನಾರಾಯಣ ಗುರು ಹೆಸರಿನಲ್ಲಿ ಶಾಲೆ ಸ್ಥಾಪನೆ ಮಾಡಿದೆವು. ಆ ಕಡೆ ಹೋದ್ರೆ ಭಟ್ಕಳದಲ್ಲಿದೆ, ಈ ಕಡೆ ಹೋದ್ರೆ ಕುಂದಾಪುರದಲ್ಲಿದೆ. ಬಡವರ ಮಕ್ಕಳನ್ನು 6ನೇ ಕ್ಲಾಸಿಗೆ ತಂದು ಬಿಟ್ರೆ ಅವರಿಗೆ ಕಾಲಿಂದ ಚಪ್ಪಲಿಂದ ಹಿಡಿದು ತಲೆಯ ಕಟ್ಟಿಂಗಿನವರೆಗೆ ಪೂರ್ಣವಾದಂಥ ಉಚಿತವಾದ ಶಿಕ್ಷಣ, ಇಂಗ್ಲಿಷ್ ಮೀಡಿಯಂ ಶಿಕ್ಷಣ. 6ನೇ ಕ್ಲಾಸಿಗೆ ತಂದು ಬಿಟ್ಟರೆ PUC ವರೆಗೆ ಉಚಿತವಾಗಿ ಇಂಗ್ಲಿಷ್ ಮೀಡಿಯಂ ಕೊಡುವಂಥ ಶಿಕ್ಷಣವೇ ನಾರಾಯಣ ಗುರುಗಳು ಶಾಲೆ. ಅದನ್ನು ಮಾಡಿದ್ದು ಭಾರತೀಯ ಜನತಾ ಪಕ್ಷ. ಕಾಂಗ್ರೆಸ್ ಅವರು ಮಾಡಿದ್ರೆ ತೋರಿಸಿ. ಕೋಟಿ ಚೆನ್ನೈರ ಹೆಸರಿನಲ್ಲಿ ಸೇನಾಪುರ ತರಬೇತಿ ಸಂಸ್ಥೆಯನ್ನು ನಾನು ಪ್ರಾರಂಭ ಮಾಡಿದೆ. ಕೋಟಿ ಚೆನ್ನೈರ ಹೆಸರಿನಲ್ಲಿ, ನಿಮ್ಮ ಗರಡಿಯಲ್ಲಿರುವಂತಹ ಕೋಟಿ ಚೆನ್ನೈರ ಹೆಸರಿನಲ್ಲಿ ಸೇನಾಪುರ ತರಬೇತಿ ಸಂಸ್ಥೆಯನ್ನು ಮಾಡಿದೆ. ಬಡವರ ಮಕ್ಕಳು ಸೈನ್ಯಕ್ಕೆ ಸೇರ್ತಾ ಇರಲಿಲ್ಲ, ಬಡವರ ಮಕ್ಕಳಿಗೆ ಅವಕಾಶಗಳಿರಲಿಲ್ಲ, ತರಬೇತಿ ಇರಲಿಲ್ಲ. ಇವತ್ತು ಬಾರ್ಕೂರಿನಲ್ಲಿ ಸೇನಾ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 100 ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಬೇಕಾದಂಥ ಎಲ್ಲ ಉಚಿತವಾದಂಥ ಶಿಕ್ಷಣ, ಉಚಿತವಾದಂಥ ತರಬೇತಿ, ಉಚಿತವಾದಂಥ ವಸತಿ, ಉಚಿತವಾದಂಥ ಊಟ ಕೊಟ್ಟೆವು. 40 ಮಕ್ಕಳು ಮೊನ್ನೆ ಅಗ್ನಿಪಥಕ್ಕೆ ಬರೆದಿದ್ದಾರೆ. ನೀವು ಯೋಚನೆ ಮಾಡಿ, 36 ಮಕ್ಕಳು ಅಗ್ನಿಪಥಕ್ಕೆ ಪಾಸ್ ಆಗಿದ್ದಾರೆ. 36 ಮಕ್ಕಳು ಅಗ್ನಿಪಥಕ್ಕೆ ಪಾಸ್ ಆಗಿದ್ದಾರೆ. ಬಡವರ ಮಕ್ಕಳು ಮಿಲಿಟರಿ ಸೇರ್ಲಿಕ್ಕಿರುವಂತಹ ಅವಕಾಶಗಳನ್ನ ಮಾಡಿಕೊಟ್ಟಿರುವಂತಹದ್ದು ಭಾರತೀಯ ಜನತಾ ಪಕ್ಷ.
ಆ ಹಿನ್ನೆಲೆಯಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಸಾಮಾನ್ಯ ಜನ, ಬಡವರು, ದುರ್ಬಲರು, ಧ್ವನಿ ಇಲ್ದಿದ್ದವರು, ಶಕ್ತಿ ಇಲ್ದಿದ್ದವರಿಗೆ ಭಾರತೀಯ ಜನತಾ ಪಕ್ಷದ ಮೂಲಕ ಬದುಕು ಕಟ್ಟಿಕೊಡುವಂತ ಕೆಲಸವನ್ನು ಬಿಜೆಪಿ ಮಾಡಿತು. ಇವತ್ತು ಈ ಚುನಾವಣೆಗೆ ಮತ ಹಾಕುವುದರ ಮೂಲಕ ಸಮರ್ಥ ಭಾರತ ನಿರ್ಮಾಣ ಆಗಬೇಕು, ಸಮೃದ್ಧ ಭಾರತ ನಿರ್ಮಾಣ ಆಗಬೇಕು, ಶಕ್ತಿಶಾಲಿ ಭಾರತ ನಿರ್ಮಾಣ ಆಗಬೇಕು, ಸ್ವಾಭಿಮಾನಿ ಭಾರತ ನಿರ್ಮಾಣ ಆಗಬೇಕು. ಹಾಗಾಗಬೇಕಾದ್ರೆ ಮತ್ತೆ ನರೇಂದ್ರ ಮೋದಿ ಅವರು ಬರಬೇಕು. ಮತ್ತೆ ನರೇಂದ್ರ ಮೋದಿ ಅವರು ಬರಬೇಕಾದಂತ ಅವಶ್ಯಕತೆಗಳಿದೆ. ಒಂದು ಕಾಲದಲ್ಲಿ ಭಯೋತ್ಪಾದಕರು ಬಂದು ನಾವು ಈ ಕಟ್ಟಡಕ್ಕೆ ಬಾಂಬ್ ಹಾಕ್ತೇವೆ ಅಂತ ಹೇಳಿದ್ರೆ ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರನ್ನ ಕರೆದು ಬಿರಿಯಾನಿ ಕೊಟ್ಟು ದುಂಡು ಮೇಜಿನಲ್ಲಿ ಕೂಳಿಸಿ ಅವ್ರಿಗೆ ಒಂದಿಷ್ಟು ಕಿಚ್ಚೆಗೆ ಹಣ ತುರುಕಿ ಬೇಡ ನಮ್ಮ ತಟ್ಟೆಗೆ ಬರಬೇಡಿ ಅಂತೇಳಿ ಕೈ ಮುಗಿದು ಅಂತ ಕಾಲ ಇತ್ರಿ. ಇವತ್ತು ಏನಾಗಿದೆ ಗೊತ್ತಾ ನಿಮ್ಗೆ? ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಭಯೋತ್ಪಾದಕರ ಹುಟ್ಟಡಗಿಸಿ, ಭಯೋತ್ಪಾದಕರು ಪುಲ್ವಾಮಾ ದಾಳಿಯ ನಂತರ ಈ ಕಡೆ ತಲೆ ಹಾಕಿ ಮಲಗಿಲ್ಲ. ಯಾಕೆ ಕೇಳಿದ್ರೆ ಗಂಡು ಬಲಿ ಈ ದೇಶದ ಪ್ರಧಾನಮಂತ್ರಿ, ಗಂಡು ಬಲಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ. ಭಯೋತ್ಪಾದಕರಿಗೆ ಭಾರತದ ಕಡೆ ತಲೆ ಹಾಕುವಂತ ಶಕ್ತಿ ಇಲ್ಲ. ಇವತ್ತು ಜಗತ್ತು ಏನ್ ಹೇಳುತ್ತೆ? ಒಂದು ಕಾಲದಲ್ಲಿ ವಿಶ್ವ ನಾಯಕ ಯಾರು ಕೇಳಿದ್ರೆ ಅಮೆರಿಕದ ಅಧ್ಯಕ್ಷರು ನೋಡ್ತಾ ಇದ್ರು. ಒಂದು ಕಾಲದಲ್ಲಿ ವಿಶ್ವ ನಾಯಕ ಯಾರು ಕೇಳಿದ್ರೆ ರಷ್ಯಾದ ಅಧ್ಯಕ್ಷರು ನೋಡ್ತಾ ಇದ್ರು. ಒಂದು ಕಾಲದಲ್ಲಿ ವಿಶ್ವ ನಾಯಕ ಯಾರು ಕೇಳಿದ್ರೆ ಬ್ರಿಟನ್ ಪ್ರಧಾನಿಯನ್ನು ನೋಡ್ತಾ ಇದ್ರು. ಇಡೀ ಜಗತ್ತು ಇವತ್ತು ಒಟ್ಟಾಗಿ ಹೇಳುತ್ತೆ, ಒಂದಾಗಿ ಹೇಳುತ್ತೆ, ವಿಶ್ವ ನಾಯಕ ಬೇರೆ ಯಾರು ಅಲ್ಲ, ವಿಶ್ವ ನಾಯಕ ಬೇರೆ ಯಾರು ಅಲ್ಲ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ನಾಯಕ ಅಂತ ಹೇಳಿ. ಆ ಕಾರಣಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಮಹಿಳೆಯರು, ಪುರುಷರು, ಧ್ವನಿ ಇಲ್ದಿದ್ದವರು, ಧ್ವನಿ ಇದ್ದವರು, ಶಕ್ತಿಹೀನರು, ದುರ್ಬಲರು ಎಲ್ಲರೂ ಒಟ್ಟಾಗಿ ಬಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಜಾತಿ, ವರ್ಗ, ಧರ್ಮ ಎಲ್ಲವನ್ನು ಮೀರಿ ದೇಶಕ್ಕೋಸ್ಕರ ಚುನಾವಣೆ, ದೇಶಕ್ಕೋಸ್ಕರ ಮತ, ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡೋದಕ್ಕೋಸ್ಕರ ನಮ್ಮ ನೆಚ್ಚಿನ ಅಭ್ಯರ್ಥಿ ರಾಘವೇಂದ್ರ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ ನೀವು. ರಾಘವೇಂದ್ರ ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ. ಕರ್ನಾಟಕ ರಾಜ್ಯದ 28 ಲೋಕಸಭಾ ಸದಸ್ಯರನ್ನ ಖುದ್ದಾಗಿ ಕಂಡವ ನಾನು. ಆ ಹಿನ್ನೆಲೆಯಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ರಾಘವೇಂದ್ರಷ್ಟು ಅಭಿವೃದ್ಧಿ ಮಾಡಿದಂತ ಮತ್ತೊಬ್ಬ ಸಂಸದ ಕರ್ನಾಟಕದಲ್ಲಿ ಇಲ್ಲ. ಆ ಕಾರಣಕ್ಕೆ ಬಂಧುಗಳ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಾಡಿನ 7ನೇ ತಾರೀಕಿನ ಚುನಾವಣೆ, ಆ 7ನೇ ತಾರೀಕಿನ ಚುನಾವಣೆಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಡೆಯುವ ಚುನಾವಣೆ ಇದೆ. ಮದುವೆಗಳಿದೆ, ಸಮಾರಂಭಗಳಿದೆ, ವಿಶೇಷಗಳಿದೆ, ಸಮಸ್ಯೆಗಳಿದೆ, ಸವಾಲುಗಳಿದೆ. ದೇಶಕ್ಕೋಸ್ಕರ ಒಂದು ದಿನ, ದೇಶಕ್ಕೋಸ್ಕರ ಒಂದು ದಿವಸವನ್ನು ಮೀಸಲಾಗಿಡೋಣ. ಎಲ್ಲರೂ ಒಟ್ಟಾಗಿ ಒಂದಾಗಿ ಬಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ರಾಘವೇಂದ್ರ ಅವರ ಕ್ರಮ ಸಂಖ್ಯೆ 2ರ ಕಮಲದ ಚಿಹ್ನೆಗೆ ಮತ ಹಾಕುವುದರ ಮೂಲಕ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಆಶೀರ್ವಾದ ಮಾಡಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಬೆಲೆ ಭಾರತ್ ಮಾತಾ ಕೇ ಜೈ ಶ್ರೀರಾಮ್, ಜೈ ಜೈ